ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಮನೆಯಿಂದ ಡೈರೆಕ್ಟಾಗಿ ಸೈಟ್ ಹತ್ರ ಬರ್ತಾಯಿದ್ದೀನಿ. ಎಲ್ಲಿ ಅಂದರೆ ಇದು ಎಚ್ ಕ್ರಾಸ್ ರೋಡ್ ಬರುತ್ತೆ, ಚಿಂತಾಮಣಿ ರೋಡು ಎಚ್ ಕ್ರಾಸ್ ರೋಡಿಗೆ ಬರುತ್ತೆ. ಇಲ್ಲಿಂದ ಆ್ಯಕ್ಚುಲಿ ನಾನು ತುಂಬ ಹೊತ್ತಾಗಿದೆ ಮನೆ ಬಿಟ್ಟು. ನಿಯರ್ ಇನ್ನೇನು ಇಲ್ಲಿಂದ ಇನ್ನೊಂದು 4 ಕಿಲೋಮೀಟರ್ಸು 5 ಕಿಲೋಮೀಟರ್ಸ್ ಇದೆ ಕಸ್ಟಮರ್ ಪ್ಲೇಸು. ಅಲ್ಲಿ ಒಂದು ಗೇಟ್ ಮೋಟ್ರ್ ಹಾಕಿದ್ದೀವಿ, ಅದೇನೋ ವರ್ಕ್ ಆಗ್ತಾಯಿಲ್ಲ ಅಂತೆ. ಬನ್ನಿ ಫಸ್ಟ್ ಇದು ಚೆಕ್ ಮಾಡಬೇಕು. ಅದಾದಮೇಲೆ ನಿನ್ನೆ ಹೋಗಿದ್ವಲ್ಲ ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಅಲ್ಲಿಗೆ ಹೋಗಬೇಕು. ಅಲ್ಲೋಗಿ ಆಕ್ಸೆಸ್ ಕಂಟ್ರೋಲು ಇವತ್ತು ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿಕೊಡ್ಬೇಕು. ಆಲ್ರೆಡಿ 10:30 ಆಗಿದೆ ನಿಯರ್ ಟೈಮು. ಇನ್ನೊಂದು 10-15 ನಿಮಿಷದಲ್ಲಿ 10 ನಿಮಿಷ ಮ್ಯಾಕ್ಸಿಮಮ್ ಅಲ್ಲಿರ್ತೀನಿ. ಹೋಗ್ಬಿಟ್ಟು ಅವ್ರದ್ದೇನು ಪ್ರಾಬ್ಲಮ್ ಇದೆ ಚೆಕ್ ಮಾಡಿಬಿಟ್ಟು ರೆಡಿ ಆದರೆ ರೆಡಿ ಮಾಡಿ ಕೊಟ್ಬಿಡಬೇಕು. ಅವ್ರು ಏನು ಪ್ರಾಬ್ಲಮ್ ಅನ್ನೋದೇ ಹೇಳ್ತಾ ಇಲ್ಲ, ಮೇಯ್ನ್ ಥಿಂಗ್ ಅದು ಆಗಿರೋದು. ಕ್ಲೈಂಟ್ ಕಸ್ಟಮರ್ಗೆ ಅಣ್ಣ ನೋಡಿದ್ರಾ, ನೋಡಿ ಗಾಯ್ಸ್ ಇಂಥವ್ರು ಹಾಕ್ಕೊಳೋದು ಎಳೀತಾ ಇರೋದು ರೋಡಲ್ಲಿ, ಏನು ಕೆಲಸ ಇರೋಲ್ಲ ಅವ್ರಿಗೆ. ಬಿಡಿ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಕೊಡಬೇಕು. ಅವ್ರ ಮೇಯ್ನ್ ಪ್ರಾಬ್ಲಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಇದು ಪ್ರಾಬ್ಲಮ್ ಇದೆ, ಈ ಥರ ರೆಕ್ಟಿಫೈಡ್ ಮಾಡ್ಬೋದು, ಅಥವಾ ಈ ಥರ ಪ್ರಾಬ್ಲಮ್ ಇದೆಯಾ, ಇದು ಅವ್ರ ಕಡೆಯಿಂದ ಆಗಿರುತ್ತಾ ನಮ್ಮ ಕಡೆಯಿಂದ ಆಗಿರುತ್ತಾ, ಅದೇನು ಮಾಡ್ಬೋದು ಅನ್ನೋ ಐಡಿಯಾ ಬರುತ್ತೆ. ಫೋನ್ ಮಾಡಿಬಿಟ್ಟು ಏನೂ ಹೇಳಿಲ್ಲ ಅಂದರೆ ಅರ್ಥನೇ ಆಗಲ್ಲ ಗಾಯ್ಸ್. ಪ್ರಾಬ್ಲಮ್ಮೇ ಹೇಳಿಲ್ಲ ಅಂದರೆ ಏನಂತ ಎಸ್ಟಿಮೇಷನ್ ಹಾಕ್ಕೊಳ್ಳೋಣ ನಾವು, ಏನಂತ ಇಟ್ಕೊಂಡು ಹೋಗುತ್ತೆ. ಬ್ಲೈಂಡಾಗಿ ಹೋಗಬೇಕು, ಕೆಲಸ ಮಾಡಬೇಕು. ಅಲ್ಲಾಗುತ್ತೋ ಆಗಲ್ಲ. ಇಷ್ಟು ದೂರ ಬಂದಮೇಲೆ ಪ್ರಾಬ್ಲಮ್ ಕರೆಕ್ಟಾಗಿ ಹೇಳಬೇಕು ಗೈಸ್. ಲೋಕಲಲ್ಲಿದ್ದಾಗ ಒಂಥರ ನಡೀತಾ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ. ಏನು ಹೇಳಿ, ಸಿಕ್ಕಾಪಟ್ಟೆ ದೂರ ಅಲ್ವಾ. ಆಲ್ಮೋಸ್ಟ್ 50-55 ಕಿಲೋಮೀಟ್ರ್ ಬರುತ್ತೆ ಒಂದು ಸೈಡೆ ಇಲ್ಲಿಗೆ ಬರೋದಕ್ಕೇ. ಪ್ರಾಬ್ಲಮ್ ಹೇಳಿಲ್ಲ ಅಂದರೆ ಹೆಂಗೆ ಹೇಳಿ ನಮಗೆ. ಬನ್ನಿ ತೋರಿಸ್ತೀನಿ ಯಾವ ಕ್ಲೈಂಟು ಅಂತ. ಕಂಪ್ನಿ ಹೆಸರು ಒಂಥರ ಡಿಫ್ರೆಂಟಾಗೈತೆ ಗಾಯ್ಸ್. ನೋಡಿ, ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗೈತೆ ಕಂಪ್ನಿ ಹೆಸರು. ಬನ್ನಿ ಆ ಥರ ಆದ್ಮೇಲೆ ತೋರಿಸ್ತೀನಿ ನಿಮಗೆ. ಶಾಕ್ ಆಗೋಗ್ತೀರ ಕಂಪ್ನಿ ಹೆಸರು ಕೇಳಿದ್ರೆ ನೀವು. ಒಂಥರ ಚೆನ್ನಾಗಿದೆ, ಏನು ಅಂದರೆ ಕಂಪ್ನಿ ಹೆಸರು ಕೇಳೋದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಏನು ನಿಯರ್ ಇದ್ದೀವಿ. ಬನ್ನಿ ಗೈಸ್, ಒಂದೇ ಸತಿ ಕ್ಲೈಂಟ್ ಹತ್ರ ಹೋಗಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಗಾಯ್ಸ್ ನೋಡಿ, ಬಂದಿದ್ದೀವಿ ಕ್ಲೈಂಟ್ ಹತ್ರ. ಕಂಪ್ನಿ ನೇಮ್ ಐ ಥಿಂಕ್ ಕಾಣಿಸ್ತಿರಲ್ಲ ಅಂದ್ಕೊತೀನಿ. ಕಂಪ್ನಿ ಹೆಸರು ಬಂದು ಫಸ್ಟ್ ಕ್ರೈ. ಡಿಫ್ರೆಂಟ್ ಆಗೈತೆ ಗಾಯ್ಸ್ ಹೆಸರು, ಹೇಳಿ ಫಸ್ಟ್ ಕ್ರೈ. ಬನ್ನಿ ಗಾಯ್ಸ್, ಕೆಲಸ ಮುಗಿಸ್ಬಿಟ್ಟು ಸಿಗ್ತೀನಿ ನಿಮಗೆ. 2 hours later. ಗಾಯ್ಸ್, ಇಲ್ಲಿ ಫಸ್ಟ್ ಕ್ರೈಯಲ್ಲಿ ಲೈಕ್ ವೇರೋಸ್ ಇದೆಯಲ್ಲ, ಯಪ್ಪ ಅಡಿ ಫುಲ್ ಗೇಟೇ ನೆಕ್ಸ್ಟ್ ಲೆವೆಲ್ ಹಾರ್ಡಾಗೋಗೈತೆ ಗಾಯ್ಸ್. ಮೋಟ್ರ ಕೆಟ್ಟೋಗಿದೆ, ಅದರಿಂದ ಅಷ್ಟು ಹಾರ್ಡಾಗೋಗಿದೆ. ಗೇಟ್ ಕೈಯಲ್ಲಿ ತಳೆದ್ರೂ ಹೋಗಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ಫುಲ್ ಮಣ್ ರೋಡ್ ಇದೆಯಲ್ಲ, ಫುಲ್ ಮಣ್ ರೋಡು. ಅದರಿಂದ ಏನಾಗಿದೆ, ಕಲ್ಲುಗಳೆಲ್ಲ ಹೋಗಿ ವೀಲ್ ಮೇಲೆ ಕೂತ್ಕೊಳುತ್ತೆ. ವೀಲೆಲ್ಲ ಅದ್ರ ಮೇಲೆ ಓಡಾಡುತ್ತಲ್ಲ, ಗೇಟ್ ಮೇಲೇ ಓಡಾಡುತ್ತೆ. ಅದರಿಂದ ಏನಾಗುತ್ತೆ, ಗೇಟು ಹಾರ್ಡಾಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಮೋಟ್ರೇ ಕೆಟ್ಟೋಗ್ಬಿಟ್ಟೈತೆ ಫುಲ್ಲು. ಅಂದರೆ ಕ್ಲೋಸ್ ಆಗ್ತಾಯಿದೆ, ಸ್ಟಾಪ್ ಆಗ್ತಾಯಿದೆ, ಓಪನ್ನೇ ಆಗ್ತಾಯಿಲ್ಲ. ಕಲ್ಲುಗಳು ಸಿಕ್ಕಾಕೊಂಡು ಪುಷ್ ಆಗೋ ಟೈಮಲ್ಲಿ ಲೋಡ್ ತೊಗೊಂಡು ಏನಾಗೋಗೈತೆ, ಅದು ಫುಲ್ಲಿ ಅದು ಇದೇ ಬೆಂಡಾಗಿ ಹೋಗೈತೆ. ಅಲ್ಲಿ ಕಂಪ್ಲೀಟಾಗಿ ಕೆಳಗಡೆ ರಾಡ್ ಹಾಕಿರ್ತಾರಲ್ಲ, ಆ ರಾಡೇ ಫ್ಲ್ಯಾಟ್ ಆಗಿಬಿಟ್ಟೈತೆ ಗಾಯ್ಸ್. ಅಷ್ಟು ಹಾರ್ಡ್ ಆಗಿಬಿಟ್ಟೈತೆ ಗೇಟು. ಲೆಕ್ಕ ಹಾಕ್ಕೊಳ್ಳಿ ಯಾವ ರೇಂಜಿಗೆ ಲೈಕ್ ಗೇಟು ವೆಯ್ಟು, ಅಥವಾ ಲೈಕ್ ಕಲ್ಲುಗಳು ಸಿಕ್ಕಾಕೊತ ಇರ್ತದೆ ಅಂತ. ಯಪ್ಪಾಡಿ ಸಿಕ್ಕಾಪಟ್ಟೆ. ನಾನು ಲಾಸ್ಟ್ ಟೈಮೇ ನಾನೇ ಇನ್ಸ್ಟಾಲೇಷನ್ ಮಾಡಿದ್ದು ಅದನ್ನು, ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚೇಂಜ್ ಮಾಡ್ಕೊಳ್ಳಿ ನೀವು, ಕಂಪ್ಲೀಟಾಗಿ ನೀಟಾಗಿ ವರ್ಕ್ ಆಗುತ್ತೆ, ಸರೋಗುತ್ತೆ ಅಂತ. ಓಕೆನಾ? ಆದರೂ ಕ್ಲೈಂಟು 1% ಕೆಲಸ ಮಾಡಿಲ್ಲ. ಅದು ಹೆಂಗಿದೆಯೋ ಹಂಗೆ ಇಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಇವಾಗೂ ಅಷ್ಟೇ ನಮ್ಮ ಮೇಲೇ ಜಗಳ ಬರ್ತಾರೆ.
ಏನೂ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ನನಗೆ ಸಂಬಂಧ ಇಲ್ಲ, ಪ್ರಾಬ್ಲಮ್ ಆಗಿದೆ ತೊಗೊಳ್ಳಿ, ನಮ್ಮ ಆಫೀಸರ್ ಹತ್ರ ಮಾತಾಡಿ ಅಂತ ಬಾಲಾಜಿ ಕ್ಲೈಂಟ್ ಅಲ್ವಾ, ಬಾಲಾಜಿ ಸರಿಗೆ ನಾವು ಚೇಂಜ್ ಮಾಡಿ ಲಿಂಕ್ ಮಾಡಿ ಕೊಟ್ಬಿಟ್ವಿ, ಕಾನ್ಫರೆನ್ಸ್ ಹಾಕ್ಬಿಟ್ಟು ಅವರೇ ಮಾತಾಡ್ಕೊಂಡ್ರು, ನಮಗೆ ಸಂಬಂಧ ಇಲ್ಲ ಅಂತ. ಇವಾಗ ಬಾಲಾಜಿ ಸರಿ ಏನು ಹೇಳ್ತಾರೋ ಅದೇ ಫೈನಲಲ್ಲಿ. ಹಂಗೆ ಗೈಸ್. ಇವಾಗ ನೆಕ್ಸ್ಟು ಗಾರ್ಡನ್ ಸಿಟಿಗೆ ಹೋಗಬೇಕು. ಆಲ್ರೆಡಿ ಇಲ್ಲೇ ಇದ್ದೀನಿ, ನಿಯರ್ ಬಂದೆ ನಿಮಗೆ ಲೈಕ್ ಲಾಗ್ ಮಾಡ್ತಾಯಿದ್ದೀನಿ ನಾನು. ನಿಯರ್ ಬಂದೆ ಲಾಗ್ ಮಾಡಿದ್ದು. ಸುಮ್ಮನೆ ಮತ್ತು ಅದೇ ಫ್ರಸ್ಟ್ರೇಷನಲ್ಲಿ ಇರ್ತೀವಿ, ಬರಬೇಕಾದ್ರೆ ಅದೇ ಹೆಡೇಕಲ್ಲಿ ಇರ್ತಾರೆ. ಹೆಂಗಂದರೆ ಹಂಗೆ ಮಾತಾಡ್ತಾರಪ್ಪ. ಅದು ಹೋಗಲಿ, ಡೈರೆಕ್ಟಾಗಿ ಕಸ್ಟಮರ್ ಅಲ್ಲ ಅವರು, ಡೀಲರಿಂದ ಬಂದಿರೋ ಆರ್ಡರು, ಡೀಲರೇ ಹಂಗೆ ಮಾತಾಡ್ತಾರೆ. ಏನೋ. ಓಕೆ ಗಾಯ್ಸ್, ಬನ್ನಿ, ಇನ್ನೇನು ಗಾರ್ಡನ್ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ಇವತ್ತು ಎಷ್ಟಾಗುತ್ತೋ ಕೆಲಸ ನೋಡೋಣ. ವಿಜಯ್ ಸರ್ ಏನೋ ಬಂದಿದ್ದಾರಂತೆ, ಮೀಟ್ ಮಾಡಬೇಕು, ಬಾ ಮಾತಾಡಬೇಕು ಅಂತ ಹೇಳ್ತಾಯಿದ್ದಾರೆ. ಹೋಗಿ ನೋಡಿಬಿಟ್ಟು ಅವ್ರು ಮಾತಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಬನ್ನಿ ಗೈಸ್, ಇಲ್ಲಿ ಎಂಟ್ರಿ ಆಯಿತು. ಇವಾಗ ಅದೇ ಬ್ಯಾಕ್ ಗೇಟ್ ನಿನ್ನೆ ಹೋದ್ನಲ್ಲ, ಅದೇ ಗೇಟಿಂದನೇ ಹೋಗಬೇಕು. ಅಲ್ಲೇನೋ ಸ್ವಲ್ಪ ರೋಡೇನೋ ರೆಡಿ ಮಾಡ್ತಾಯಿದ್ದಾರಂತೆ, ಅದಕ್ಕೋಸ್ಕರ ಈ ಕಡೆಯಿಂದನೇ ಹೋಗಬೇಕು. ಈ ಮೆಟೀರಿಯಲ್ ಕೇಳೋದಕ್ಕೆ ಇಲ್ಲ, ಇದು ಇನ್ಸೈಡ್ಗೆ ಅಲೋ ಇಲ್ಲ, ನೀವು ಎತ್ಕೊಂಡೋಗಂಗಿಲ್ಲ, ನಮಗೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಮತ್ತು ಇದ್ರದ್ದು ಗೇಟ್ ಪಾಸ್ ಅದೆಲ್ಲ ಸ್ವಲ್ಪ ಇಶ್ಯೂ ಆಗುತ್ತೆ, ಬೇಡ ಅಂದರು. ಮತ್ತು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಆಯಿತು, ಗೇಟಲ್ಲೇ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಇವಾಗ ಇಲ್ಲೇ ಇನ್ನೊಂದು ಗೇಟ್ ಇದೆಯಲ್ಲ, ಇಲ್ಲೇ ಹೋಗಿ ಇಟ್ಬಿಟ್ಟು ಹೊರಡೋಣ. ಇಲ್ಲೇನೇನು ಕೆಲಸ ಕಂಪ್ಲೀಟ್ ಆಗುತ್ತೆ ಎಲ್ಲ ನೋಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್, ನಿಮಗೆ ಕಂಪ್ಲೀಟ್ ಆದಮೇಲೆ. 6 hours later. ಗಾಯ್ಸ್ ಬನ್ನಿ, ಗಾರ್ಡನ್ ಸಿಟಿಯಲ್ಲಿ ಕೆಲಸ ಆಯಿತು, ಹೊರಡೋಣ ಮನೆಗೆ. ಇವತ್ತು ಅಷ್ಟೇ ಗಾರ್ಡನ್ ಸಿಟಿಯಲ್ಲಿ 1-2 ಡೋರ್ ಆಲ್ಮೋಸ್ಟಲ್ಲಿ ಆಯಿತು. ಒಬ್ಬನೇ ಬಂದರೂ ಅಷ್ಟೇ ಆಗ್ತಾಯಿದ್ರೆ, ಲೈಕ್ ಇನ್ನೊಬ್ಬನ ಹುಡುಗ ಕರ್ಕೊಂಬಂದರು, ಸಿದ್ಧಾರ್ಥನ ಕರ್ಕೊಂಬಂದರು, ಅಷ್ಟೇ ಕೆಲಸ ಆಗ್ತಾಯಿದೆ. ಬಿಕಾಸ್ ಆಫ್ ಇವ್ರ ಕಡೆಯಿಂದನೇ ಡಿಲೇ ಇದೆ ಗಾಯ್ಸ್. ಮೆಟೀರಿಯಲ್ ಕೊಡೋಕ್ಕೆ ಆಗಿರಲಿ, ಇನ್ನೊಂದೇ ಆಗಿರಲಿ, ಮತ್ತು ನಂಗೆ ಚೇರ್ಗಿರೆಲ್ಲ ಬೇಕಾಗುತ್ತಲ್ಲ, ಸಿಕ್ಕಾಪಟ್ಟೆ ಲೇಸಿ ಮಾಡ್ತವ್ರೆ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಆಗ್ತಾನೇ ಇದೆ. ನೋಡೋಣ, ಮಂಡೇನೂ ಮತ್ತೆ ಇಲ್ಲೇ ಬರಬಹುದು. ಇಲ್ಲಿ ಮೆಟೀರಿಯಲ್ ಸ್ವಲ್ಪ ಖಾಲಿ ಆಗಿದೆ, ಮೆಟೀರಿಯಲ್ ಎಲ್ಲ ಬಂದರೆ ಇಲ್ಲೇ ಒಂದೇ ಸತಿಗೆ ನೋಡಿಬಿಟ್ಟು ಆಫೀಸ್ಗೆ ಹೋಗಬೇಕು. ಯಾಕಂದರೆ ಇವತ್ತು ಒಂದು ಗೇಟ್ ಮೋಟ್ರದ್ದು ಬಿಚ್ಕೊಂಬಂದಿದ್ದೀವಲ್ಲ, ಫಸ್ಟ್ ಕ್ರೈ ಕಂಪ್ನಿದು, ಆ ಮೋಟರ್ ಎತ್ಕೊಂಡೋಗಿ ಆಫೀಸಲ್ಲಿ ಕೊಡಲೇಬೇಕು. ಯಾಕಂದರೆ ಅದು ಸರ್ವಿಸಿಗೆ ಕಳಿಸ್ಬೇಕಲ್ಲ, ಅದೆಲ್ಲ ಚೆಕ್ ಮಾಡೋದಕ್ಕೆ ಟೈಮ್ ಹಿಡಿತದೆ. ಅದು ಕೊಡೋದಕ್ಕಾದರೂ ಹೋಗಲೇಬೇಕು. ಹೋಗ್ಬಿಟ್ಟು ಅದು ಕೊಟ್ಬಿಟ್ಟು ಮಂಡೇ ಇರೋಣ. ಇಲ್ಲೇ ಆಲ್ಮೋಸ್ಟ್, ಯಾಕಂದರೆ ಇಲ್ಲಿ ಟೂಲ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಗಾರ್ಡನ್ ಸಿಟಿಗೆ ಬರಬೇಕು, ಬೇರೆ ಆಪ್ಷನ್ ಏನಿಲ್ಲ. ಹೋಗ್ಬಿಟ್ಟು ಮೆಟೀರಿಯಲ್ ಏನೇನು ಬೇಕು ಅಂತ ಆಲ್ಮೋಸ್ಟ್ ಕೊಟ್ಟಿದ್ದೀನಿ. ಏನು ರೆಡಿ ಇದೆಯೋ ಅದನ್ನ ತೊಗೊಂಡು ಆರಾಮಾಗೆ ಮಂಡೇ ಯಾರಾದನ್ನು ಕರ್ಕೊಂಬನ್ನಿ ಅಂದರೆ ಕರ್ಕೊಂಬಂದುಬಿಡಬೇಕು. ಜೊತೆಯಲ್ಲಿ ಕರ್ಕೊಂಬಂದರೆ ಏನು ಗೊತ್ತಾ, ಒಂದು ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ಯಾಕಂದರೆ ನಾನು ಏನಾರ ಮಾರ್ಕಿಂಗ್ ಹಾಕ್ಕೊಟ್ಟಿದ್ದೀನಿ ಅಂದರೆ ಅವ್ರು ಹೋಲ್ ಹಾಕ್ಕೊಟ್ಟೋದು. ಹುಡುಗರು ಏನಿಲ್ಲ, ನಮಗೆ ಹೋಲ್ಸು ಕರೆಕ್ಟಾಗಿ ಹಾಕ್ಕೊಟ್ಬಿಟ್ರೆ ಸಾಕು. ಮಿಕ್ಕಿದ್ದೆಲ್ಲ ಕನೆಕ್ಷನ್ನು ಅಲೈನ್ಮೆಂಟ್ ಎಲ್ಲ ನಾವು ಮಾಡ್ಕೊಂಬಿಡ್ತೀವಿ ಬೇಗ. ಅಲೈನ್ಮೆಂಟು ನಾವೇ ಮಾಡ್ಕೊಬೇಕು, ಹೋಲು ನಾವೇ ಮಾಡ್ಕೊಬೇಕು, ಎಲ್ಲ ನಾವೇ ಮಾಡಬೇಕು ಅಂದರೆ ಟೈಮ್ ಹಿಡಿತದೆ. ಯಾಕೆ ಅವನಿಗೆ ಗೊತ್ತಾಗಲ್ವಾ, ನೋಡೋ ಇದು ಮಾರ್ಕಿಂಗ್ ಹಾಕಿದ್ದೀನಿ, ಇದರ ತಕ್ಕಂಗೆ ಇದನ್ನು ಹೋಲ್ ಹಾಕ್ಬಿಟ್ಟು ಕೊಡು, ನಾನು ಹಿಡ್ಕೊತೀನಿ, ಸ್ಕ್ರೂ ಹಾಕು, ಅಥವಾ ಹಿಡ್ಕೊ ಸ್ಕ್ರೂ ಹಾಕ್ತೀನಿ ನೀಟಾಗಿ, ಅಥವಾ ಲೆವೆಲ್ ಕರೆಕ್ಟಾಗಿದೆಯಾ ಎಲ್ಲ ಚೆಕ್ ಮಾಡೋದಕ್ಕೆ ಆಗಿರಲಿ. ಪ್ರತಿಯೊಂದಕ್ಕೂ ಇನ್ನೊಬ್ಬ ಇದ್ದರೆ ಏನು ಗೊತ್ತಾ, ಪರ್ಫೆಕ್ಷನ್ ಚೆನ್ನಾಗಿ ಬರುತ್ತೆ, ಕೆಲಸ ಡಿವೈಡ್ ಆಗುತ್ತೆ, ಆರಾಮಾಗಿ ಮಾಡ್ಬೋದು ಕೆಲಸ. ಇನ್ನೇನಿಲ್ಲ, ಒಬ್ಬನ ಕೈಯಲ್ಲೇ ಎಲ್ಲ ಒಬ್ಬನೇ ಮಾಡಬೇಕು ಅಂದರೆ ಏನಾಗುತ್ತೆ ಗೊತ್ತಾ, ಟೈಮ್ ಕಿಲ್ ಆಗ್ತಾ ಇರ್ತದೆ. ಆ ಸ್ಟ್ರೆಸ್, ಲೈಕ್ ಆ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅದನ್ನ ಬಿಲ್ಡ್ ಆಗ್ತಾನೆ ಇರ್ತದೆ. ಇನ್ನೂ ಆಗಿಲ್ಲ ಅಂತ. ಅದೇ ಇನ್ನೊಬ್ಬ ಇದ್ದಾನೆ ಅಂದ್ಕೊಳ್ರಿ, ಸ್ವಲ್ಪ ಕೆಲಸ ಡಿವೈಡ್ ಆಗುತ್ತೆ ನೀಟಾಗಿ. ಓಕೆ, ಇದಾಗಿಲ್ವಾ, ಇದು ನಾನು ಮಾಡ್ಕೊತಾ ಇರ್ತೀನಿ, ಅದು ಅವ್ನಿಗೆ ಮಾರ್ಕಿಂಗ್ ಕೊಟ್ಬಿಟ್ರೆ ಅವ್ನು ಮಾಡ್ಕೊತಾ ಇರ್ತಾನೆ. ಆವಾಗ ಕೆಲಸ ನಿಲ್ಲಲ್ಲ. ಒಬ್ಬನೇ ಇರ್ತೀನಲ್ಲ, ಆ ಕೆಲಸ ನಿಂತು ಹೋಗುತ್ತೆ. ಅದು ಪ್ರಾಬ್ಲಮ್ ಆಗ್ತಾ ಇರೋದು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಇನ್ನೂ ಬೇಜಾನಿದೆ. ಇಲ್ಲಿ ಪ್ರೆಸೆಂಟಿಗೆ ಇನ್ನೂ ಇವ್ರದ್ದು ಇಲ್ಲಿ ಒಂದು 10 ಡೋರ್ ರೆಡಿ ಇದೆ, ಆಕ್ಸೆಸ್ ಕಂಟ್ರೋಲ್ದು. ದಿನಕ್ಕೆ ಇವಾಗ 1-1.5 ಅಷ್ಟೇ ಆಗ್ತಾಯಿದೆ. 1 ಡೋರ್ 1.5 ಡೋರ್ ಅಷ್ಟೇ ಕಂಪ್ಲೀಟ್ ಆಗ್ತಾಯಿದೆ. ನೋಡೋಣ,
ಬೇಗ ನಾವು ಇನ್ನೊಬ್ರನ್ನ ಕಳಿಸಿದ್ರೆ ದಿನಕ್ಕೆ 3ವರೆಗೂ ಆದರೆ ದಿನಕ್ಕೆ ಈಸಿಯಾಗಿ ಹೋಗುತ್ತೆ ಟೆಕ್ನಿಷಿಯನ್ ಕಳಿಸಿದ್ರೆ. ಯಾಕಂದರೆ ನಾನು 1:15 ಮಾಡ್ತೀನಿ, ಇನ್ನೊಬ್ಬ ಟೆಕ್ನಿಷಿಯನ್ ಇವಾಗ ಮನ್ಸೂರು ಬಂದ, ಮನ್ಸೂರು 1 ವಾರ ಡೋರ್ ಮಾಡ್ತಾನೆ. ಅವಾಗ ಇಬ್ಬರು ಬಂದರೆ 3 ಡೋರ್ ಕಂಪ್ಲೀಟ್ ಆಗುತ್ತೆ, 3 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗೋಗುತ್ತೆ, 3ರಿಂದ 4 ದಿನದಲ್ಲಿ ಕೆಲಸ ಇಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಈ ಪ್ರೆಸೆಂಟ್ ಸಿಚುವೇಶನ್ಗೆ ನಾನು ಒಬ್ಬನೇ ಬಂದಿದ್ದೀನಾ, ಮಿನಿಮಮ್ 7 to 10 ಡೇಸ್ ಹಿಡಿತದೆ, 7 to 8 ಡೇಸ್ ಹಿಡಿತದೆ. ಯಾಕಂದರೆ ಒಂದೊಂದೇ ಆಗುತ್ತಾ ಇರ್ತದೆ. ಅದ್ರ ಜೊತೆಗೆ ಅಲೈನ್ಮೆಂಟ್ ಎಲ್ಲ ಮಾಡಬೇಕು, ಡಿಲೇ ಆಗ್ತಾನೆ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ ಕೆಲಸ. ಅದ್ರ ಸೆಂಟ್ರಾಗಿ ನೋಡಿ ಇವತ್ತು ಅಷ್ಟೇ ಇನ್ನೊಂದು ಕ್ಲೈಂಟ್ ಹತ್ರ ಹೋಗಿದ್ನಾ, ಅಲ್ಲೂ ಅಷ್ಟೇ, ಅಲ್ಲಿ ಹಾಫ್ ಡೇ ಆಗಿರೋಯ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಕ್ಲೈಂಟ್ ಹತ್ರ ಬರೋ ಅಷ್ಟೊತ್ತಿಗೆ. ಹಂಗೆ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಇನ್ನೊಬ್ಬನ ಕರ್ಕೊಂಬಂದು ಅಂದರೆ ಕೆಲಸ ಡಿವೈಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡೋಣ, ಮಂಡೇ ಹೇಳಿದ್ದೀನಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ಧಾರ್ಥ ಬಂದರೂ ಪರವಾಗಿಲ್ಲ, ಲೆಕ್ಕಾಚಾರಕ್ಕೆ 1-2 ಡೋರ್ ಆದರೂ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಅವನು ನನ್ನ ಮಾರ್ಕಿಂಗ್ ಕೊಟ್ಟೆ ಅವ್ನು ಹೋಲ್ಸ್ ಆಗ್ತಾನಲ್ಲ, ಲೆಕ್ಕಾಚಾರಕ್ಕೆ ಕೆಲಸ ಈಸಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅವ್ನಿಗೆ ಒಂದು ಸ್ವಲ್ಪ ಕೆಲಸ ಕೊಟ್ಬಿಡ್ಬೋದು. ಕನೆಕ್ಷನ್ಸ್ ಎಲ್ಲ ನಾನೇ ಮಾಡ್ತೀನಿ. ಏನು ಅಂದರೆ ಇದು ಹಿಂಗೆ ಬರುತ್ತೆ, ಕನೆಕ್ಷನ್ ಮಾಡಿದ್ದೀನಿ, ಇದು ಹಿಂಗೆ ಸ್ಕ್ರೂ ಹಾಕು, ಅಥವಾ ಸ್ಕ್ರೂಗಳಿಗೆ ಮಾರ್ಕಿಂಗ್ ಬೇಕಲ್ವ, ಅಥವಾ ಈ ಮಾರ್ಕಿಂಗ್ ಆಗೋಗುತ್ತೆ. ಅವ್ನು ನೀಟಾಗಿ ಕೂರಿಸ್ಕೊಡ್ತಾನೆ. ಆಗ ಅವನಿಗೂ ಕರೆಕ್ಟಾಗಿ ಅವನಿಗೇನು ಮಾರ್ಕಿಂಗ್ ಬೇಕು ಕರೆಕ್ಟಾಗಿ ಕೂರ್ಸೋಕ್ಕೆ, ನಾನು ಮಾರ್ಕಿಂಗ್ ಕೊಡ್ತೀನಿ, ಸಾಕು ಅಷ್ಟೇ. ಓಕೆ ಗಾಯ್ಸ್, ಬನ್ನಿ ಹೊರಡೋಣ ಮನೆಗೆ. ಇನ್ನೇನು ಇವಾಗ ಬಿಟ್ಟಿದ್ದೀನಿ, ಇನ್ನು ಇಲ್ಲಿಂದ ಮನೆಗೆ ಹೋಗೋಕ್ಕೆ 1.5 ಅವರ್ ಆಗುತ್ತೆ. ಓಕೆ ಗಾಯ್ಸ್, ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬನ್ನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.